ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಗಲಿರುಳು ದುಡಿಯುತ್ತಿರುವ ಎಚ್ಎಸ್ಆರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕ್ಷೇತ್ರದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವ ಹಿರಿಯ ರಾಜಕಾರಣಿಗಳ ಜೊತೆ ಒಡನಾಟ, ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಜೊತೆ ಒಡನಾಟ, ಕ್ಷೇತ್ರದ ಮತದಾರರ ಮನಸ್ಸನ್ನು ಗೆದ್ದಿರುವ ಹೃದಯವಂತ ಎಂದರೆ ತಪ್ಪಾಗಲಾರದು. ಕರ್ನಾಟಕ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷ ಇವರನ್ನು ಗುರುತಿಸಿ ಬೊಮ್ಮನಹಳ್ಳಿ ಕ್ಷೇತ್ರದ ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ಬಿಬಿಎಂಪಿ ಸದಸ್ಯರ ಸಮಿತಿಯಾಗಿ ಬೊಮ್ಮನಹಳ್ಳಿ ಬಿಬಿಎಂಪಿ ಕಚೇರಿಯ ಕಟ್ಟಡದಲ್ಲಿ ಅಧಿಕಾರ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯರೆಡ್ಡಿ ಚಾಲನೆ ನೀಡಿದರು. ಮಾಜಿ ಸಂಸದ ಉಗ್ರಪ್ಪ, ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ರೇವಣ್ಣ, ಎಂಎಲ್ಸಿ ಹರಿಪ್ರಸಾದ್ ಹೀಗೆ ಹಲವಾರು ಮುಖಂಡರು, ಕಾರ್ಯಕರ್ತರು ಆಗಮಿಸಿ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಜಿಲ್ಲಾ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ಅನಿಲ್ ರೆಡ್ಡಿ ಮಾತನಾಡಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಬೊಮ್ಮನಹಳ್ಳಿ ಕ್ಷೇತ್ರದ ಎಲ್ಲ ಜನರಿಗೂ ತಲುಪುವವರೆಗೂ ಅಧ್ಯಕ್ಷರಾದ ವಾಸುದೇವರೆಡ್ಡಿರವರ ಆದೇಶದಂತೆ ಮುಖಂಡರು, ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡುತ್ತೀವಿ ಎಂದು ಹೇಳಿದರು. ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ರಾಜ್ಯ ಪಂಚ ಗ್ಯಾರಂಟಿಗಳ ಯೋಜನೆಯ ಈ ಕ್ಷೇತ್ರದ ಅಧ್ಯಕ್ಷರಾಗಿ ವಾಸುದೇವರೆಡ್ಡಿಯವರು ಮತ್ತು ಸದಸ್ಯರ ನೇಮಕದ ವಿಷಯದಲ್ಲಿ ನಮಗೆಲ್ಲ ಭಾಳ ಸಂತೋಷವಾಗಿದೆ. ವಾಸುದೇವರೆಡ್ಡಿಯವರು ಈ ಕ್ಷೇತ್ರದ ಜನಪ್ರಿಯ ನಾಯಕರಾಗಿ ಕೆಲಸ ಮಾಡಬೇಕವರು. ಈ ಪಂಚ ಗ್ಯಾರಂಟಿಗಳು ಅದನ್ನು ರಾಜ್ಯಾದ್ಯಂತ ಜನಮನ್ನಣೆಯನ್ನು ಪಡೆದು ಜನರ ಮನಸ್ಸಿನಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿಗೆ ಉತ್ತೇಜನಕಾರಿಯಾದಂಥ ಕಾರ್ಯಕ್ರಮವಾಗಿದೆ. ಇನ್ನು ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಮತ್ತು ಅನೇಕ ತೊಂದರೆಗಳನ್ನು ಜನ ಅನುಭವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಒಂದು ಮಾನವ ಸಂಪನ್ಮೂಲ ಹೆಚ್ಚಿಸಲು, ಆರ್ಥಿಕತೆಯನ್ನು ಹೆಚ್ಚಿಸಲು ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮತ್ತು ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮತ್ತು AICCಯ ಎಲ್ಲ ಪದಾಧಿಕಾರಿಗಳ ಚಿಂತನೆಯಂತೆ ಈ ಕಾರ್ಯಕ್ರಮ ವರ್ಷ ಮೀರಿ ಜಾರಿಯಲ್ಲಿದೆ. ಈಗ ನಮಗೆ ನಮ್ಮ ಮುಖಂಡರಾದಂಥ ಏನು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮತ್ತು BBMP ಸದಸ್ಯರಾಗಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು, HM ರೇವಣ್ಣವರು, ಕೃಷ್ಣಪ್ಪನವರು ಎಲ್ಲರೂ ನಮಗೆ ಈ ಕೆಲಸ ವಹಿಸ್ಕೊಂಡು ಮಾಡಬೇಕು ಅಂತ ಹೇಳಿದಾಗ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತೇಳಿ ನಾವು ಮತ್ತು ಈ ಬೆಳಿಗ್ಗೆ ಬಂದು ರಾಮಲಿಂಗಾರೆಡ್ಡಿ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಉಗ್ರಪ್ಪ ಅವರು ಮತ್ತು ಸೌಮ್ಯಾರೆಡ್ಡಿಯವರು, ಈಗ ತಾನೇ ನಮ್ಮ ರೇವಣ್ಣನವರು, ಕೃಷ್ಣಪ್ಪ ಅವರು, ಸೂರಜಪ್ಪನವರು ಎಲ್ಲ ನಮ್ಮ ಸಮಿತಿಯ 14 ಸದಸ್ಯರೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಾರೆ. ನಾವು ಈಗ ಇವರೆಲ್ಲ ಬಂದು ಈ ಕಾರ್ಯಕ್ರಮ ಬಂದು ಭಾಗವಹಿಸಿ ಎಲ್ಲರೂ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಏನಿವತ್ತು ಪಂಚ ಯೋಜನೆಗಳು ಏನು ಇವತ್ತು ರೇವಣ್ಣ ಸಾಹೇಬ್ ಹೇಳಿದಾಗೆ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವನಿಧಿ ಇರ್ಬೋದು, ಶಕ್ತಿ ಇರ್ಬೋದು. ಇದು ಇಲ್ಲಿ ಈಗ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಲ್ಲಿ ಗಾರ್ಮೆಂಟ್ ಸೆಕ್ಟ್ರು ಜಾಸ್ತಿ ಇದ್ದಾರೆ. ಮತ್ತು ಇಲ್ಲಿ ನಾವು ನೋಡುವಾಗೆ ಸುಮಾರು ಜನ ಕೆಲವರು ಗೊತ್ತಿಲ್ಲ ಇಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ರೀತಿ ಅದನ್ನು ಹೊಡಿಬೇಕು ಅನ್ನೋದು ಹಲವಾರು ಇವರಿಗೆ ಪಾಪ ಹೊಡಬೋದಕ್ಕೆ ಗೊತ್ತಿಲ್ಲ ಅವ್ರಿಗೆ. ಈಗ ನಮಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾವು ಬೆಳಿಗ್ಗೆ ಮತ್ತು ಸಂಜೆ, ಬೆಳಿಗ್ಗೆ ಒಂದು ವಾರ್ಡು, ಸಂಜೆ ಒಂದು ವಾರ್ಡ್ ಹೋಗಿ ನಾವು ಯಾರ್ಯಾರು ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ನಾವು ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ನಾವು ಸಾಹೇಬರು ತೊಗೊಂಡು ಹೋಗ್ಬಿಟ್ಟು ಯಾರಿಗೆ ತಲುಪಬೇಕು ಬಡವರಿಗೆ ಅದನ್ನು ತಲುಪಿಸ್ತೀವಿ ಅಂತೇಳಿ ಮನವಿ ಮಾಡ್ತೀವಿ. ನಾವಿಲ್ಲೇನು MLA ಇರಲಿಲ್ಲ, MP ಇರಲಿಲ್ಲ, ಕಾರ್ಪೊರೇಟರ್ ಇರಲಿಲ್ಲ. ನಾವೆಲ್ಲ ಬಡವರಿಗೆ, ಕಾರ್ಮಿಕರಿಗೆ, ಆಟೋ ಡ್ರೈವರ್ಸ್ ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಮತ್ತು ಇದು ಕಟ್ಟಡ ಕಾರ್ಮಿಕರು ಇರ್ಬೋದು, ನಾವು ಮತ್ತು ಅಧ್ಯಕ್ಷರು ಎಲ್ಲ ಸೇರಿ ನಾವು ಅವತ್ತು 1,000 ರೂಪಾಯಿ, 1 ಕೋಟಿ ರೂಪಾಯಿ ನಾವು HSR ಕೊಟ್ವಿ. ಎಲ್ಲ 8 ವಾರ್ಡಲ್ಲೂ ನಾವು ಕೊಟ್ವಿ. ನಾವು
ಮತ್ತು ಈಗ ಸ್ವತಂತ್ರ ಬಂದಾಗ ಇತಿಹಾಸನೇ ಈ ಥರ 5 ಯೋಜನೆಗಳು ಯಾವ ಸರ್ಕಾರವನ್ನು ಕೊಟ್ಟಿಲ್ಲ. ಈಗ ಈ ಯೋಜನೆ ಕೊಟ್ಟಿದ್ದಾರೆ. ಯಾರು ಬಡವ್ರಿಗೆ ಅವ್ರಿಗೆ ನಾವು ಪ್ರಾಮಾಣಿಕವಾಗಿ ನಾವು ಅದನ್ನು ತಲುಪಿಸ್ತೀವಿ ಅಂತೇಳಿ ಕಾಣಿಕೆ ಇಲ್ಲಿಗೆ ನಿಲ್ಲದೆ ಒಂದು ಜನಪ್ರತಿನಿಧಿಗೆ ಆಯ್ಕೆಯಾಗಿರೋದು ನಮ್ಮೆಲ್ಲರ ಆಶೆ ಕೂಡ ಆಗಿದೆ. ಇವತ್ತು ದಿನ ವಾಜಪೇಯಿಯವರಿಗೆ ಶುಭಾಶಯ ಕೋರ್ತಾ ಮತ್ತು ಅವ್ರ ಪರವಾಗಿ ನಿಂತ್ಕೊಂಡಿರುವಂಥ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಗೆ ಅಧ್ಯಕ್ಷರಾದಂಥ ಶ್ರೀ ಟಿ ವಾಸುದೇವ ರೆಡ್ಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹೃದಯಪೂರ್ವಕ ಶುಭಾಶಯ ಕೊಡ್ತಾ ಒಬ್ಬ 25 ವರ್ಷಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಕ್ಕೆ ಸರ್ಕಾರ ಗುರುತಿ ಒಂದು ಒಳ್ಳೆಯ ಜವಾಬ್ದಾರಿ ನೀಡಿದೆ.